ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದಿರಾ ಕ್ಯಾಂಟೀನ್ಗೂ ತಟ್ಟುತ್ತಾ ಇದೆ ಗ್ಯಾಸ್ ಟ್ರಬಲ್. ಮೆಜೆಸ್ಟಿಕ್ನ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಅಂತೆ. ಕಾರಣ ಕೇಳಿದ್ರೆ ಗ್ಯಾಸ್ ಇಲ್ವಂತೆ. ಊಟ ಸಿಗದೆ ವಾಪಸ್ ಆಗ್ತಿದ್ದಾರೆ ಗ್ರಾಹಕರು. 5 ರೂಪಾಯಿಗೆ ಊಟ ಸಿಗುತ್ತೆ ಅಂಥೇಳಿ ಇಂದಿರಾ ಕ್ಯಾಂಟೀನಿಗೆ ಬಂದಿದ್ರು. ಗ್ಯಾಸ್ ಸಿಲಿಂಡರ್ ಖಾಲಿ ಆದಂತಹ ಹಿನ್ನೆಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಶೆಲ್ಟರ್ ಎಳೆಯುವಂತಹ ಕೆಲಸ ಆಗಿದೆ. ಈಗೇನು ಮಾಡಬೇಕು ಅಂಥೇಳಿ ಊಟಕ್ಕೆ ಬಂದಂಥ ಗ್ರಾಹಕರು ಕೇಳ್ತಿದ್ದಾರೆ. ಹಸಿದವರ ಹೊಟ್ಟೆಯನ್ನು ತುಂಬಿಸುವಂತಹ ಯೋಜನೆ ಇಂದಿರಾ ಕ್ಯಾಂಟೀನು. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನು. ಈಗ ಸರ್ಕಾರದ ಯೋಜನೆಗೇನೆ ಸಿಲಿಂಡರ್ ಸಿಗ್ತಿಲ್ಲ ಅನ್ನುವಂತಹ ವಿಚಾರ ಬಿಸಿ ಮುಟ್ಟಿಸ್ತಾ ಇದೆ. ಸಿಲಿಂಡರ್ ಅಭಾವ ಬಿಸಿ ಮುಟ್ಟಿಸ್ತಾ ಇದೆ. ರಾಜ್ಯದ ಬಹುತೇಕ ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ ಸಿಲಿಂಡರ್ ಇಲ್ಲದೇನೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಇಂದಿರಾ ಕ್ಯಾಂಟೀನನ್ನು ಕ್ಲೋಸ್ ಮಾಡಲಾಗ್ತಾ ಇದೆ ಅಂಥೇಳಿ ಕಾರಣ ಕೇಳಿದರೆ ಅಲ್ಲೂ ಕೂಡ ಗ್ಯಾಸ್ ಇಲ್ಲ ಅಂಥೇಳಿ. ಅಂದರೆ ಸರ್ಕಾರದ ಯೋಜನೆಗಳಿಗೇನೆ ಗ್ಯಾಸ್ ಅಭಾವ ಅನ್ನೋದು ಇಷ್ಟರ ಮಟ್ಟಿಗೆ ತಡ್ತಾ ಇದೆ ಅಂದರೆ ಇನ್ನು ಹೋಟೆಲ್ಲು ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂಥೇಳಿ ಪ್ರಕಾಶ್? ಪ್ರೇಮ್, ಈಗ ಸರ್ಕಾರದ ಯೋಜನೆಗಳಿಗೂ ಕೂಡ ಗ್ಯಾಸ್ ಟ್ರಬಲ್ ಆಗ್ತಾ ಇದೆ. ಪ್ರಮುಖವಾಗಿ ಇಂದಿರಾ ಕ್ಯಾಂಟೀನ್ಗಳಿಗೆ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಆಗ್ತಾ ಇಲ್ಲ. ಸೊ ಆದರೂ ಕೂಡ ಅದು ಕೊಂಚ ಮಟ್ಟಿಗೆ ಆಗ್ತಾ ಇದೆ. ಸೊ ಹೀಗಾಗಿ ನಗರದ ಬಹುತೇಕ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟ ಕೂಡ ಸಿಗ್ತಾ ಇಲ್ಲ. ಅದರ ಸಾಲಿನಲ್ಲಿ ಮೆಜೆಸ್ಟಿಕ್ನ ಇಂದಿರಾ ಕ್ಯಾಂಟೀನ್ ಕೂಡ ಹೌದು. ಸೊ ಇಲ್ಲಿ ಕೇವಲ ಬೆಳಿಗ್ಗೆ ಮಾತ್ರ ತಿಂಡಿಯ ವ್ಯವಸ್ಥೆ ಇರುತ್ತೆ. ಅದಾದ ಬಳಿಕ ಮಧ್ಯಾಹ್ನ ಊಟ, ರಾತ್ರಿ ಊಟ ಅದನ್ನು ಕಡಿತ ಮಾಡಲಾಗಿದೆ. ಮತ್ತು ಮೆನ್ಯುವಿನಲ್ಲಿ ಕೂಡ ಚೇಂಜಸನ್ನು ಮಾಡಲಾಗಿದೆ. ಈಗ ಸಿಲಿಂಡರ್ಗಳು ಒಂದು ಇಲ್ಲಿಗೆ ಪೂರೈಕೆ ಮಾಡಿದರೆ 1 ವಾರಕ್ಕಾಗುವಷ್ಟು ಅಥವಾ 15 ದಿನಕ್ಕಾಗುವಷ್ಟು ಆಗ್ತಾ ಇತ್ತು. ಈಗ ಆ ಒಂದು ಸಿಲಿಂಡರ್ ಖಾಲಿ ಆದ ಬಳಿಕ ಮತ್ತೆ ಅದಕ್ಕೆ ಹೊಸದಾಗಿ ಕಳಿಸ್ಕೊಡುವಂಥ ವ್ಯವಸ್ಥೆಗಳು ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಈಗ ಇಂದಿರಾ ಕ್ಯಾಂಟೀನ್ ಊಟ ಕೂಡ ಸಪ್ಲೈ ಆಗ್ತಾ ಇಲ್ಲ. ಸೊ ಸಹಜವಾಗಿ ಇಲ್ಲಿ ಮೆಜೆಸ್ಟಿಕ್ಕಿಗೆ ಆಟೋ ಚಾಲಕರಾಗಿರ್ಬೋದು ಅಥವಾ ಬೇರೆ ಬೇರೆ ಊರುಗಳಿಂದ ಬಂದಂಥವ್ರು, ಸಣ್ಣ ಪುಟ್ಟ ಏನು ಕೆಲಸ ಮಾಡ್ಕೊತ ಇದ್ದಂಥವ್ರು, ಅವರೆಲ್ಲರೂ ಕೂಡ ಊಟವನ್ನು ಅರಿಸಿ ಬರ್ತಾ ಇರ್ತಾರೆ. ಆದರೆ ಅವ್ರುಗಳಿಗೂ ಕೂಡ ಈಗ ಊಟ ಸಿಗದೆ ವಾಪಸ್ ಹೋಗ್ತಾ ಇದ್ದಾರೆ. ಜೊತೆಗೆ ಗೇಟನ್ನು ಕೂಡ ಕ್ಲೋಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳು, ಇಲ್ಲಿರುವಂಥ ಸಿಬ್ಬಂದಿಗಳೇ ಊಟ ಇಲ್ಲ ಇವತ್ತು ಅನ್ನುವಂಥದ್ದನ್ನು ಹೇಳಿ ಕಳಿಸ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಇದ್ದಾರೆ, ಮಾತನಾಡಿಸ್ತೀನಿ. ಯಾವಾಗಿಂದ ಕ್ಲೋಸ್ ಆಗಿದೆ, ಎಷ್ಟು ಸಮಸ್ಯೆ ಆಗಿದೆ, ಜನ ಏನು ಹೇಳ್ತಿದ್ದಾರೆ? ಸರ್, ನಿನ್ನೆ ಮಧ್ಯಾಹ್ನದಿಂದ ಊಟ ಬರ್ತಿರಲಿಲ್ಲ. ಮಾರ್ನಿಂಗ್ ಒಂದು ಟೈಮ್ ಕಳಿಸ್ತಿದ್ದಾರೆ. ನಿನ್ನೆ ಮಾರ್ನಿಂಗ್ ಇಡ್ಲಿ ಮತ್ತು ಬಿಸಿಬೇಳೆಭಾತ್ ಇದು ಉಪ್ಪಿಟ್ಟು ಬಂದಿತ್ತು. ಇವತ್ತು ಉಪ್ಪಿಟ್ಟು ಪಲಾವ್ ಒಂದೇ ಕಳಿಸಿದ್ದಾರೆ. ಅಂದರೆ ಮಧ್ಯಾಹ್ನ ಮೆನು ಮತ್ತು ನೈಟ್ ಮೆನು ಏನು ಕಳಿಸ್ತಾ ಇಲ್ಲ. ನೋಡಿ, ಇಲ್ಲಿ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ. ಗ್ರಾಹಕರು ಬಂದು ಊಟವನ್ನು ಕೇಳ್ತಾರೆ, ಆಮೇಲೆ ವಾಪಸ್ ಕೂಡ ಹೋಗ್ತಾ ಇದ್ದಾರೆ. ನೋಡಿ, ಒಬ್ಬರು ಅಲ್ಲಿ ಹೋಗ್ತಾರೆ, ಅಲ್ಲಿ ಈಗ ಸಿಲಿಂಡರ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಮತ್ತೆ ವಾಪಸ್ ಬರೋದು. ಸೊ ಹೀಗೆ ಇದೇ ಥರದ್ದು ಸಮಸ್ಯೆ ಕೂಡ ಆಗ್ತಾ ಇದೆ ಪ್ರೇಮ್. ಇದು ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.